भारत न्यूज में आपका स्वागत है। आज की ताजा खबर देखिए। ಎಲ್ಲ ಪರ ಏನು ಹೇಳೋರಿ ಪ್ರೇಸ್ತವ್ರ ಅದ ನೋಡ್ರಿ ಮಾತಾಡ್ರಿ. ಹಾ ಎಲ್ಲ ಪರ ಹೋಗ್ಲಿ. ಲಾಸ್ಟ್ ಟೈಮ್ ಮಗು ಹೇಗ ಬಂದ್ ಮಾಡಪ್ಪ ಅಲ್ಲಿ ಮಗು ಕಡೆ ಕೇಳಪ್ಪ ರಾಜ್ಕುಮಾರ್ ನೋಡ್ರಿ ನಮ್ಮನೆ ಸಮಸ್ಯೆ ಕಾಣಬೇಕು. ಹೇಳ್ಬಿಡು ಹೇಳ್ಬಿಡು ನಾನೇ ತಗೊಂಡೇನಿ. ನೀವು ನೋಡ್ರಿ ಒಂದು ಪ್ರಜಾಪ್ರಭುತ್ವ ಐತೆ, ಒಂದು ರೈಟ್ ಇದೆ ಹಾಕೊಡ್ತೇವೆ. ಅದು ಪ್ರೊಸೀಜರ್ ಸರಿ ಇಲ್ಲ. ನಾನು ಜೈಲ್ಗೆ ಹಾಕ್ತಾರೆ ತಪ್ಪು ನೀವೇ ಮಾಡಲಿ ನಾನೇ ಮಾಡಲಿ. ಒಂದು SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಸಿಸ್ಟಮ್ ಅಂತ ಇರ್ತದೆ. ನಿಮ್ಗೆ ಇರಲಿ ನನಗೆ ಇರಲಿ, ಪ್ರಜಾಪ್ರಭುತ್ವ ಎಲ್ಲರೂ ಸೇವ್ ಮಾಡ್ಬೇಕಂತ ಒಂದು ಐಡಿಯಾ ಕೊಡಿ. ಇದು ಪದ್ಧತಲ್ಲ. ನೀವು ಚೌಕಟ್ಟಿನಾಗ ಮಾಡಬೇಕು. ಎಲ್ಲ ಮಾಡೋದಿಲ್ಲ. ಒಂದು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ತೆಗೆದು ಹೋದ್ರಿ. ಆದೇಶ ಕೊಡ್ಲಾಕ ಸಿದ್ದಿ ನೋಡ್ರಿ. ಇವತ್ತ ನೀವು ನಾನು ನೋಡ್ತೀರಿ, ಗೆರೆ ಪಡೆದು ಹೋಗ್ತೀನಿ ನಾನು. ನಿಮಗೂ ಗೊತ್ತದ, ನೀವು ಕೂಡ ರೈಟ್ ಇಲ್ಲೇ ಕೊಡ್ಬೇಡ್ರಿ.
ವಾಪಸ್ ಚೌಕಟ್ಟೆ ಮಾಡ್ಬೇಕವ ನೀನು ಏನ್ ಚೌಕಟ್ಟೆ ಅಂದ್ರೆ ನಿನ್ ಮನ್ಯಾಗ ಮಾಡ್ಬೇಕು ಇವ್ರು ಚೌಕಟ್ಟಿಗೆ ಮಾಡ್ಬೇಕ್ರಿ ಹಂಗೆ ಹಿಡಿಯಕ್ ಬಿಡುದಿಲ್ಲ ಎಲ್ಲ ನಾಯಿಗಳನ್ನ ಬಡ ಬಡ ಹಿಡಿದು ಬಡ ಬಡ ಹಾಕೊಂಡು ಹೋಗ್ತಾರನ್ರಿ ರೀಲೋಕೇಟ್ ಏನದ ಕಾನೂನ ಯಾರು ಹಿಡಿದ್ರು ಹಿಡಿಯಾಕ ಮುನ್ಸಿಪಾಲಿಟಿ ಅವ್ರು ಬಂದು ಹಿಡ್ಕೊಂಡು ಹೊಂಟಾರ ನೋಡ್ರಿ ಸುಮ್ನೆ ಹಿಡಿದ ಬಂದಾರ ನೋಡ್ರಿ ಗಾಡಿ ಬಂದದ್ ನೋಡ್ರಿ ಎಲ್ಲ ನಾವು ಎಲ್ಲ ಬಿಡು ಮಾತು ಕೇಳು ಅಲ್ಲಿ ಏನು ಇಲ್ಲ ಸರ್ ಸುಧಾಮೂರ್ತಿ ಅವರು ನನ್ನ ಮಗಳು ಕೂಡ ಮೀಟಿಂಗ್ ಮಾಡಿದ್ರು 3 ಕೋಟಿ ರೂಪಾಯಿ ಸುಧಾಮೂರ್ತಿ ಕರ್ಕೊಂಡು ಶಾಂಕ್ಷನ್ ಐತ್ರಿ ಸರ್ ಈಗ ಅಲ್ಲಿ ಏನದ್ರಿ ಏನಿಲ್ಲ ಒಂದ್ಬರಿ ನೀವು ನಾಳೆ ಮಾಡಿದ್ ತೋರಿಸ್ತೀರ ನೋಡಮ್ಮ ನೀವು ಮಾಡಿದ್ದು ನೀವು ಸುಳ್ಳು ಹೇಳೋದು ಈಗ ಮಂದಿ ಸುಮ್ಮನೆ ಬರ್ತಾರೆ ನೀವು ಇಂಜೆಕ್ಷನ್ ಹಾಕಿದ್ದು ಏನಾರ ನಿಮ್ ಕಡೆ ಐತಿ ನಿಮ್ ಕಡೆ ಒಂದ್ ಏನಾರ ಇಂಜೆಕ್ಷನ್ ಹಾಕಿದ್ದು ಏನಾರ ಪ್ರೂಫ್ ಐತಿ ನಿಮ್ ಕಡೆ ಯಾರಿಗೆ ಗೊತ್ತೈತಿ ಯಾರಿಗೆ ಯಾರು ತೋರಿಸ್ತಾರೆ ಎಲ್ಲೈತಿ ನಮ್ಮ ಪಡೆದವ್ರು ಇಲ್ಲೇ ಮಕ್ಕಳಿಗೆ ಎತ್ಕೊಂಡೇ ಬಂದಾರ ತೋರಿಸ್ತಾರ ಅವ್ರು ಎಲ್ಲರ ಇಟ್ಟು ಮಂದಿ ಮುಚ್ಚಿಡ್ದೈತೆ ಹಂಗಂದ್ರೆ ನೀವೇನ್ ಮಾತಾಡ್ತೀರಿ ಎಲ್ಲ ಗೊತ್ತೈತೆ ಅವ್ರಿಗೆಲ್ಲ ಗೊತ್ತಿದ್ರು ನಿಮ್ಗೆ ಹೇಳಿದ್ರು ಒಳಗಿನವ್ರಿಗೆ ನಾಯಿ ಹೊರಗಿಡಬೇಡ್ರಿ ಅಂತೇಳಿ ಅಧಿಕಾರಿಗಳು ಹೇಳಿದ್ದೆ ಅದೇ ಹೇಳೋದ್ರ ನಿಮ್ಗವರು ಎಲ್ಲ ನೀವೇ ಹೇಳ್ತೀರಿ ಅದೇ ಇದು ಎಲ್ಲ ನಿಮ್ದೇ ಜಾಗ ಅಂದಂಗಾಯ್ತಿದೆಲ್ಲ ರೋಡ್ ಇವ್ರೆಲ್ಲ ಮನಿ ಕಟ್ಟೋರು ಎಲ್ಲ ಅಲ್ಲಿ ಇಲ್ಲ ನೀವು ಹಿರಿಯರಾದ್ರಿ ಸ್ವಲ್ಪ ಅವ್ರೇನ ಉಕ್ಕಟ್ಟೆ ಇಸ್ಕೊಡಾರ ನಿಮ್ ಕಡೆ ರೊಕ್ಕ ಪಕ್ಕ ಏನು ಕೊಟ್ಟಿಲ್ಲ ಹರಾಸ್ಮೆಂಟ್ ನೀವು ಇಲ್ಲ ನೀವು 14 ಸಣ್ಣ ಮಕ್ಕಳಿಗೆ ನಾಯಿ ಕಡಿದ್ರು ಇಲ್ಲ ನೀವು ಮಂದಿಗೆ ಯಾರಿಗೆ ಹರಾಸ್ಮೆಂಟ್ ಆಗತ್ತಿಲ್ಲ ಅಂದ್ರೆ ನಿಮಗೆ 14 ಅಲ್ಲ 8 ಮಂದಿ ಬಂದಾರ 8 ಮಂದಿ ಒಳಗೆ 8 ಮಂದಿ ಬಂದವರೆಲ್ಲ ಹುಚ್ಚಿಡ್ದಾಗ್ತೀರೇನ್ರಿ ನೀವು ಏನ್ ಮಾತಾಡ್ತೀರಿ ಇಷ್ಟು ಜನ ಸುಮ್ಮನೆ ಬಂದಾರ ನೀವು ದೊಡ್ಡ ಮನುಷ್ಯ ಅದಿರಿ ನೀವು ಬಹಳ ದೊಡ್ಡ ಮನುಷ್ಯರ ಇದ್ರಿ ನಾಯಿ ಸಾಕ್ತಾರಲ್ಲ ಒಳ್ಳೇದಲ್ಲಿ ಒಳ್ಳೇದಲ್ಲಿ ನಿಮ್ಗೆಲ್ಲ ಒಳ್ಳೇದಲ್ಲಿ ನಮ್ಮ ಬಡಾವಣೆ ಒಳಗೆ ನಾಯಿಗಳು ಜಾಸ್ತಿ ಭಾಳ ಆಗ್ಯಾವ್ರಿ. ಎಷ್ಟು ಜಾಸ್ತಿ ಆಗ್ಯಾವತ್ತಂದ್ರ ಈಗಾಗಲೇ 14 ಚಿಕ್ಕ ಮಕ್ಕಳಿಗೆ ಕಡ್ದಿದ್ದು ಪ್ರಕರಣ ಆಗ್ಯಾವ. 14 ಸಣ್ಣ ಮಕ್ಕಳಿಗೆ ಶಾಲೆ ಹೋಗೋ ಮಕ್ಕಳಿಗೆ ನಾಯಿಗಳು ಕಡ್ದಾವ್. ನಾಯಿಗಳು ಕಡ್ದಿದ್ದಕ್ಕೆ ಎಲ್ಲರೂ ಬಡಾವಣೆ ಏನಿ ಗುರು ಹಿರಿಯರು ಏನದಾರ ಎಲ್ಲಾರು ಸೇರಿ ನಮಗೊಂದು ಮನವಿ ಕೊಡ್ತಾರ. ಏನ ಮಹಾನಗರ ಪಾಲಿಕೆ ಒಂದು ಮನವಿ ಕೊಡ್ತಾರೆ ಏನಂತೇಳಿ ನಾಯಿಗಳನ್ನ ಸ್ಥಳಾಂತರ ಮಾಡುವಂತ ಕೆಲಸ ಮಾಡ್ರಿ ಅಥವಾ ನಾಯಿಗಳ ಸಂತಾನಹರಣವನ್ನು ಮಾಡುವಂತ ಕೆಲಸ ಮಾಡ್ರಿ. ಯಾವ್ದಾರ ಒಂದು ಕೆಲಸ ಮಾಡಿ ಚಿಕ್ಕ ಮಕ್ಕಳಿಗೆ ಏನಿದೆ ಕಡಿದೇನ ನಾಯಿಗಳೇನು ಕಡಿಲಿಕ್ಕತ್ತಾವಲ್ಲ ಆ ನಾಯಿಯನ್ನ ಕಡಿದನ್ನ
ಕಡಿಮೆ ಮಾಡಿಸಿ ನಾಯಿಗಳನ್ನ ಸ್ಥಳಾಂತರ ಮಾಡಿಸ್ರಿ ಅಂತ ಹೇಳಿ ನಮಗೊಂದು ಮಹಾನಗರ ಪಾಲಿಕೆ ಒಂದು ಎಲ್ಲರೂ ಸೇರಿ ಅಪ್ಲಿಕೇಶನ್ ಕೊಡ್ತಾರೆ. ಆ ಅಪ್ಲಿಕೇಶನ್ ಮಹಾನಗರ ಪಾಲಿಕೆಗೆ ಒಯ್ದು ಕೊಟ್ಟ ತಕ್ಷಣ ಮಹಾನಗರ ಪಾಲಿಕೆಯವರು ಬರ್ತಾರ. ಅವರು ಅಪ್ಲಿಕೇಶನ್ ಸ್ವೀಕಾರ ಮಾಡ್ಕೊಂಡು ಬಂದ್ ನಾಯಿಗಳನ್ನ ಸ್ಥಳಾಂತರ ಮಾಡುವಂತ ಕೆಲಸ ಪ್ರಾರಂಭ ಮಾಡಿದಾಗ ಇಲ್ಲಿ ಈ ಮನೆಯವರು ಅದಾರ, ಈ ಮನೆ ಕಾಣ್ತೈತಿ ನಿಮಗ, ಈ ಮನೆಯವ್ರು ಏನದಾರ, ಈ ಮನೆಯೊಳಗ 40ರಿಂದ 50 ನಾಯಿಗಳು ಬೀದಿ ನಾಯಿಗಳಿಗೆ ಇವರು ಊಟ ಹಾಕ್ತಾರ. ಸುಪ್ರೀಂ ಕೋರ್ಟ್ ಆರ್ಡರ್ ಏನದ, ಯಾರ ಆ ನಾಯಿಗಳಿಗೆ ಊಟ ಹಾಕ್ತಾರ ಅವ್ರೇ ಆ ನಾಯಿಗಳನ್ನ ನೋಡ್ಕೋಬೇಕು. ಮತ್ತ ಆ ನಾಯಿಗಳು ಯಾರಿಗಾರಿ ಕಚ್ಚಿತ್ತಂದ್ರ ಆ ನಾಯಿ ಕಚ್ಚಿದ ಇಂಜೆಕ್ಷನ್, ರೇಬಿಸ್ ಇಂಜೆಕ್ಷನ್ ಯಾವ್ದೇ ಬರ್ಲಿ, ಯಾವ ಹುಡುಗರಿಗೆ ಏನ್ ಕಡಿದಿತ್ಲ ಮಾನವರಿಗೆ ಕಡದವ್ರಿಗೆ ಅವ್ರಿಗೆ ಇಂಜೆಕ್ಷನ್ ಮಾಡಿಸುವಂತ ಕೆಲಸ ಯಾರು ಮಾಡ್ಬೇಕು, ಆ ನಾಯಿಗೆ ಯಾರು ಊಟ ಹಾಕ್ತಾರ ಅವ್ರೇ ಮಾಡ್ಬೇಕು. ಇವ್ರು ಅದನ್ನು ಮಾಡಾಕತ್ತಿಲ್ಲ, ನಾಯಿಗಳಿಗೆ ರಾತ್ರಿ ಊಟ ಹಾಕುದು ಬಿಡಾಕತ್ತಿಲ್ಲ. ಈಗ ಹೊರಗ ಅಡ್ಡಾಡುವ ಎಲ್ಲಾ ಜನರಿಗೆ ನಾಯಿಗಳು ಕಡಿತಾವ. ನಾಯಿಗಳು ಕಡದಾಗ ಇದಕ್ಕೆ ಯಾರು ಹೊಣೆ ತಗೋತಾರ? ಮನೆಯದವ್ರು ಏನೂ ಇಲ್ಲ. ಈ ಸಲ ನಾವ್ ಏನ್ರ ಬಂದ್ ಹಿಂಗ್ ಹೇಳೋಣ, ಈಗ ಮಹಾನಗರ ಪಾಲಿಕೆದಿಂದ ಆ ನಾಯಿ ಸಂತಾನ ಅನ್ನೋದು ವಾಹನ ಬಂದಿತ್ತು ನಾಯಿಗಳನ್ನ ಸ್ಥಳಾಂತರ ಮಾಡ್ಲಿಕ್ಕೆ. ಯಾಕಂದ್ರೆ 1 ವರ್ಷದ ಮೇಲ್ಪಟ್ಟ ನಾಯಿಗಳನ್ನ ಸ್ಥಳಾಂತರ ಮಾಡ್ಬೇಕಂತೇಳಿ ಕಾಯ್ದೆ ಒಳಗದ. 6 ತಿಂಗಳ 1 ವರ್ಷದ ಯಾವ ನಾಯಿಗಳನ್ನ ನಾವು ಯಾವ ಮುಟ್ಟಾತಿಲ್ಲ. ನಾವು 1 ವರ್ಷದ ಮೇಲಿನ ಮೇಲ್ಪಟ್ಟ ನಾಯಿಗಳನ್ನ ಏನಾದ್ರು ಸ್ಥಳಾಂತರ ಮಾಡುವಂತ ಕೆಲಸ ಮಾಡ್ಬೇಕಾದ್ರ ಅವ್ರು ಬಂದು ಅವಾಚ್ಯ ಶಬ್ದಗಳಿಂದ ಅವ್ರಿಗೆ ನಿಂದಿಸ್ತಾರ, ಅವ್ರಿಗೆ ಹೊಡಿಲಿಕ್ಕೆ ಹೋಗ್ತಾರ. ಮಹಾನಗರ ಪಾಲಿಕೆ ಅದೇನು ವಾಹನ ಏನು ಬಂದಿತ್ತಲ್ಲ ಅದನ್ನ ಚಾವಿಯನ್ನ ಕಸ್ಕೊಂಡ್ ಅವ್ರ ಮನೆಯೊಳಗೆ ಹೋಗಿ ಇಟ್ಕೋತಾರ. ಆಮೇಲೆ ನಾಯಿಗಳನ್ನ ಬಲೆ ಏನ್ ತೊಗೊಂಬಂದಿರ್ತಾರ, ಅವ್ರ ಬಲೆ ಹಿಡಿದ ಕೇಶ ನಾಯಿಗಳನ್ನ ಕಳ್ಸುವಂತ ಏನ್ ಬಲೆ ತೊಗೊಂಬಂದಿರ್ತಾರ, ಆ ಬಲೆಗಳನ್ನ ಕಸ್ಕೊಂಡ್ ಒಯ್ದು ಮನೆಯೊಳಗೆ ಇಡ್ತಾರ. ಆ ಹೋಗ್ಬೇಕಾದ್ರ ಇಲ್ಲಿ ಏನ್ ನಮ್ಮ ವಾರ್ಡಿನ ಜನತೆ ಏನದಾರ ಅದ್ರೊಳಗೊಬ್ರು ಹಿರಿಯ ಅಜ್ಜಿ ಅದಾರ. ಅವ್ರು ಹೋಗ್ಬೇಕಾದ್ರ ಅವ್ರು ಕೇಳಿದ್ದಕ್ಕೆ ಅವ್ರ ಕಣ್ಣಿಗೆ ಈ ತರ ಹೊಡೆದ ಕೇಶನ್ ಹೋಗ್ತಾರ. ಯಾವ್ದು ನಾಯಿಯನ್ನ ಏನ್ ಬೇಲಿ ಒಯ್ತಿರ್ತಾರಲ್ಲ ಆ ಬೇಲಿನ ಕಣ್ಣಿಗೆ ಹೊಡತಾರ. ಅಜ್ಜಿ ಪಾಪ ಇಲ್ಲಿ ಉಬ್ಬಿ ಈ ತರ ಆಗೈತ್, ಪಾಪಿಗೆ ಹೋದ್ರ ಅವ್ರು ಇದ್ರಪ್ಪ ಅಂದ್ರೆ ನಿಮ್ಗೆ ಅದನ್ನ ನೋಡಕ್ ಸಿಗ್ತೈತಿ. ನಿಮ್ ಪ್ರಕಾರ ಎಷ್ಟು ನಾಯಿಗಳು ಈ ಮನೆಯೊಳಗೆ ಕನಿಷ್ಠ 30ರಿಂದ 40 ನಾಯಿಗಳು ಈಗ ನಿಮ್ಮಲ್ಲಿ ಕಾಣ್ತಾವ್. ಮ್ಯಾಲದಾವ್ ಒಳಗದಾವ್, ಎಲ್ಲಾ ಕಡೆ ನಾಯಿಗಳು ಅದಾವ್. ಇದು ಬಡಾವಣೆ ವಾರ್ಡ್ ನಂಬರ್ 10 ಬರ್ತೈತಿ, ಮಲಪ್ರಭಾ ನಗರ, ಆಮೇಲೆ ಪ್ರಗತಿ ನಗರ, ಗಚ್ಚಿನಕಟ್ಟಿ ಕಾಲನಿ, ವಿದ್ಯಾನಗರ, ಎಲ್ಲಾ ಕಡೆ ನಾಯಿಗಳು ಅದಾವ್. ಈ ಎಲ್ಲಾ ಕಡೆ ರಾತ್ರಿ ಹೊತ್ತು 2 ಗಂಟೆ ತನ ಇವ್ರು ಏನ್ ಮಾಡ್ತಾರ, ನಾಯಿಗಳಿಗೆ ಊಟ ಹಾಕೋತ್ ಅಡ್ಡಾಡ್ತಾರ. ಹೊರಗಿನ ನಾಯಿ ಹಾಕ್ಬಾರ್ದು ಅಂತೇಳಿ ಹೈಕೋರ್ಟ್ ಹೇಳಿದ್ದದ. ಹೊರಗಿನ ನಾಯಿಗಳಿಗೆ ಊಟ ಹಾಕಿದ್ರಪ್ಪ ಅಂತಂದ್ರ ಅದನ್ನ ಒಯ್ದವ್ರ ಮನೆಯೊಳಗೆ ಸಾಕುವಂತ ಒಂದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶ ಅದ. ಮತ್ತ ಅದನ್ನ ಉಲ್ಲಂಘಿಸಿ ಇವ್ರು ಇದನ್ನ ಕೆಲಸ ಮಾಡ್ತಾರೆ. ಇಲ್ಲಿಂದ ಮಹಾನಗರ ಪಾಲಿಕೆ ಅಧಿಕಾರಿ ಇವ್ರು ಬಂದಿದ್ರು, ಬೋರಣ್ಣವ್ರ ಸರ್ ಬಂದಿದ್ರು. ಆಮೇಲೆ ನಾವ್ ಎಲ್ಲಾರಿಗೆ ಇವ್ರಿಗೆ ಮೇಯರ್ ಸಾಹೇಬ್ರಿಗೆ ಅವ್ರಿಗೆ ಫೋನ್ ಮುಖಾಂತರ ಅವ್ರಿಗೆ ತಿಳಿಸಿದೇವೆ. ಎಲ್ಲ PSI ಸಾಹೇಬ್ರು ಬಂದಿದ್ರು, ಆದರ್ಶ ಇವ್ರು APMC ಅವರು ತಿಪ್ಪಾರೆಡ್ಡಿ ಸರ್ ಬಂದಿದ್ರು. ಆಮೇಲೆ 112 ಸಿಬ್ಬಂದಿ ಬಂದಿದ್ರು, ಪೊಲೀಸ್ ಸಿಬ್ಬಂದಿಯವರು, ಮಹಾನಗರ ಪಾಲಿಕೆ ಸಿಬ್ಬಂದಿಯವರು ಎಲ್ಲರೂ ಒಟ್ಟು ಎಲ್ಲರೂ ಬಂದ ಎಕ್ಸ್ಚೇಂಜ್ ಮಾಡಿದ್ರು. ಏನು ಮನೆಯವ್ರು ಏನದಾರಲ್ಲ ಅವ್ರು ಅದಕ್ಕೆ ಹಣೆ ಹಾಕತ್ತೀವಿ. ನಿಮ್ಮ ವತಿಯಿಂದ ಲೆಟರ್ ಕೊಡೋದು ಏನ್ರಿ ಮಾಡಿದೀರಾ? ಲೆಟರ್ ಕೊಟ್ಟಿದ್ದೇವ್ರಿ ನಾವು. ಆದ್ರೂ ಏನು ತನಕ ಇಲ್ಲ, ಲೆಟರ್ ಕೊಟ್ಟಿದ್ದಕ್ಕೆ ಇವ್ರು ಬಂದಿದ್ದೀಗ. ಈಗ ಬಡಾವಣೆ ಎಲ್ಲರೂ ಸೇರಿ ನಾವ್ ಏನ್ ಮಾಡಿದೀವಿ, ಈ ನಾಯಿಗಳನ್ನ ಸ್ಥಳಾಂತರ ಮಾಡುವಂತ ಕೆಲಸ ಮಾಡ್ರಿ ಅಂತೇಳಿ ನಾವು ಲೆಟರ್ ಕೊಟ್ಟಿದ್ದಕ್ಕೆ ಮಹಾನಗರ ಪಾಲಿಕೆದವರು ಬಂದು ಸ್ಥಳಾಂತರ ಮಾಡುವ ಕೆಲಸ ಮಾಡ್ಬೇಕಾದ್ರೆ ಈ ತರ ಘಟನೆ ಆಗಿತ್ತು. ಅಧಿಕಾರಿಗಳ ಮಾತು ಅವ್ರು ಕೇಳಾಗತ್ತಿಲ್ಲ. ಜನರ ಬೇಡಿಕೆ ಏನಿದ್ರು ಎಷ್ಟೊತ್ತಿದ್ರು ನಾಯಿಗಳನ್ನ ಸ್ಥಳಾಂತರ ಮಾಡಬೇಕು, ಚಿಕ್ಕ ಮಕ್ಕಳಿಗೆ ರಕ್ಷಣೆ ಕೊಡಬೇಕು. 14 ನಾಯಿಗಳು ಕಡ್ದಾವು. ಒಂದು DC ಆಫೀಸ್ ಗೌರ್ಮೆಂಟ್ ಸಿಬ್ಬಂದಿಯವರಿಗೆ ಒಬ್ಬರಿಗೆ ಕಡ್ದೈತಿ. ಇನ್ನು ಉಳಿದ 13 ಜನ, ಲಕ್ಷ್ಮೀನಗರ ಒಳಗೆ 8 ಮಂದಿ ಕಡ್ದೈತಿ. ಗಚ್ಚಿನಕಟ್ಟಿ ಒಳಗಿಂದ 4 ಮಂದಿ ಕಡ್ದೈತಿ. ಪರಿಸ್ಥಿತಿನೇ ಹಂಗೈತಿ. ಈ ಸಲ ಸಣ್ಣ ಮಕ್ಕಳಿಗೆ ಇದು ಬೆಳಗ್ಗೆ ಎದ್ದೆ ಸ್ಕೂಲ್ ಬಿಡ್ಬೇಕಾದ್ರೆ ನೀವು ಒಂದ್ಸತಿ ಯಾವಾಗ ನಿಮ್ಗೆ ಸಮಯ ಇತ್ತಪ್ಪ ಅಂತಂದ್ರೆ ಬಂದ್ ಒಂದ್ಸತಿ ನೋಡ್ರಿ. ಬೆಳಿಗ್ಗೆ ಹುಡುಗರಿಗೆ ಸ್ಕೂಲ್ ಬಿಡೋ ಟೈಮ್ ಒಳಗೆ ಯಾವ ತರ ಆಗ್ತೈತೆ ಅಂದ್ರೆ ಪೇರೆಂಟ್ಸ್ ಬರ್ಲೇಬೇಕು. ಪಾಲಕರ ಕರ್ಕೊಂಡ್ ಬಂದ ಬಸ್ ಒಳಗೆ ಕುಣ್ಸುತ್ತಾನೆ, ಎತ್ಕೊಂಡ್ ನಿಂತಿರ್ತಾರೆ. ಆಮೇಲೆ ಬಸ್ ಒಳಗೆ ಕುಂಡ್ರಿಸಿ ಮನೆಗೆ ಹೋಗ್ತಾರೆ. ಈ ಪರಿಸ್ಥಿತಿ ಇಲ್ಲಿ ಬಂದೈತಿ. ಸಚಿನ್ ಕುಂಸಿ. पूरी कुत्ते हैं वीडियो में।
ಏನಪ್ಪ ನೀನು ನಾಯಿ ಸಾಕಿ ಹೋಗ್ತಾನ ಏನಿದು ಏನು ಏನು ನೀವು ಹಾಲು